ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕೆಸೆಟ್ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಪ್ರತಿದಿನ ರಾತ್ರಿ 8 ಗಂಟೆಗೆ ನಾವು ಟಾಪ್ 10 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳಬೇಕು ಕೇಳಬೇಕು ಅನ್ಸುತ್ತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾನು ಸ್ವಲ್ಪ ದಿನದಲ್ಲೇ ಏನ್ ಮಾಡ್ತೀನಿ, ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ನಾನು ಕ್ಲಾಸ್ ಅನ್ನ ಮಾಡ್ತೀನಿ. ಸೋಷಿಯಲ್ ವರ್ಕ್ಗೆ ಸಂಬಂಧಪಟ್ಟನು ಕೂಡ ನಾನು ಕ್ಲಾಸಸ್ ಅನ್ನ ಮಾಡ್ತೀನಿ. ನಿಮ್ ಸಪೋರ್ಟ್ ಇರಬೇಕು. ಈಗ ಟೈಮ್ ಬಹಳ ಶಾರ್ಟ್ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂತಂದ್ರೆ ಮತ್ತೆ ಮುಂದೆ ಸಿಸ್ಟಮ್ ಎಕ್ಸಾಮ್ ನಡೆಸ್ತಕ್ಕಂಥ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಈಗಿಂದಾನೆ ಇವತ್ತಿಂದ ನಮ್ದು ನಾಳಿದ್ದು ನಮ್ದಲ್ಲ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಕ್ವಶನ್ ಪೇಪರ್ ಅನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಮೊದಲೇ ಪ್ರಶ್ನೆ ನೋಡೋಣ ನಾವು. ನ್ಯಾಕ್ ಎನ್ನುವುದು ಆಪ್ಷನ್ಸ್ ಎ ಗುರುತಿಸುವ ಸಂಸ್ಥೆ, ಬಿ ಮಾನ್ಯತೆ ನೀಡುವ ಸಂಸ್ಥೆ, ಸಿ ಅಂಗ ಸಂಸ್ಥೆ, ಡಿ ಲೆಕ್ಕ ಪರಿಶೋಧನಾ ಸಂಸ್ಥೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಾನ್ಯತೆ ನೀಡುವ ಸಂಸ್ಥೆ. ನ್ಯಾಕ್ ಎನ್ನುವುದು ಏನಂತಂದ್ರೆ ಮಾನ್ಯತೆ ನೀಡತಕ್ಕಂತಹ ಸಂಸ್ಥೆ. ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್. ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್ ಅಂತಂದ್ರೆ ರಾಷ್ಟ್ರೀಯ ಮೌಲ್ಯಾಂಕನ ಮತ್ತು ಮಾನ್ಯತಾ ಮಂಡಳಿ. ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ 1994ರಲ್ಲಿ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಬೆಂಗಳೂರಿನಲ್ಲಿದೆ. ಇದು ಪ್ರಶ್ನೆ ಕೇಳಿದಾರೆ ನೋಡಿ ಫ್ರೆಂಡ್ಸ್, ನ್ಯಾಕ್ ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೂಡ ಬಂದಿದೆ. ನ್ಯಾಕ್ ಅನ್ನ ವಿಸ್ತರಿಸಿ ಬರೆಯಿರಿ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ಎರಡನೇ ಪ್ರಶ್ನೆ. ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೀಗೆ ವಿವರಿಸಬಹುದು. ಆಪ್ಷನ್ಸ್ ಎ ಅಂಗಸಂಸ್ಥೆ ವಿಶ್ವವಿದ್ಯಾಲಯ, ಬಿ ಆಲ್ಫಾ ವಿಶ್ವವಿದ್ಯಾಲಯ, ಸಿ ಮೇಟಾ ವಿಶ್ವವಿದ್ಯಾಲಯ, ಡಿ ಏಕೀಕೃತ ವಿಶ್ವವಿದ್ಯಾಲಯ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಟಾ ವಿಶ್ವವಿದ್ಯಾಲಯ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾಗದು. ಕ್ವಶನ್ ನೋಡಿ ಹೆಂಗ ಕೇಳಿದರೆ ಇದನ್ನ ಅರ್ಥ ಮಾಡ್ಕೋರಿ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾಗದು. ಆಪ್ಷನ್ಸ್ ಎ ಅಂಗ ಸಂಸ್ಥೆ ಕಾಲೇಜುಗಳು, ಬಿ ಬಿಸಿನೆಸ್ ಶಾಲೆಗಳು, ಸಿ ನರ್ಸಿಂಗ್ ಶಾಲೆಗಳು, ಡಿ ಪಾಲಿಟೆಕ್ನಿಕ್ಸ್. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅಂಗಸಂಸ್ಥೆ ಕಾಲೇಜುಗಳು. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ. ಭಾರತದಲ್ಲಿ ಪೌರ್ವಾತ್ಯ ಓರಿಯೆಂಟಲ್ ಅಂತಂದ್ರೆ ಪೌರಾಣಿಕ ಅಥವಾ ಪ್ರಾಚೀನ ಅಂತ ಹೇಳ್ತಾರೆ. ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು? ಆಪ್ಷನ್ಸ್ ಎ ಮುಖ್ಯವಾಹಿನಿಯ ಶೈಕ್ಷಣಿಕ ವಿಭಾಗಗಳಿಗೆ ಒತ್ತು ನೀಡುವುದು, ಬಿ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವುದು, ಸಿ ಅಂತರ್ಶಿಸ್ತೀಯ ಅಧ್ಯಯನಗಳನ್ನು ಉತ್ತೇಜಿಸುವುದು, ಡಿ ಆಧುನಿಕ ತಾಂತ್ರಿಕ ಪ್ರಗತಿಯನ್ನ ಅಳವಡಿಸಿಕೊಳ್ಳುವುದು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಬಿ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತವನ್ನ ಸಂರಕ್ಷಿಸುವುದು. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ. ಈ ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡನ್ನ ಆಯ್ಕೆ ಮಾಡಿ. ಶಿಷ್ಯ ಕಲಿಕೆ ಅಂತಂದ್ರೆ ಇದಕ್ಕ ವಿದ್ಯಾರ್ಥಿ ಕಲಿಕೆ ಅಂತ ಕರೀತಾರೆ. ಆಪ್ಷನ್ಸ್ ಆಪ್ಷನ್ಸ್ ಅಲ್ಲ, ಇದನ್ನು ಕೂಡ ಪ್ರಶ್ನೆನೆ. ಒಂದನೇದ್ದು ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿ, ಬಿ ಸೂಕ್ತವಾದ ಕಲಿಕೆಯ ಅನುಭವಗಳು, ಮೂರನೇದ್ದು ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ, 4 ವಿದ್ಯಾರ್ಥಿಗಳು ಕಲಿಕೆ ಅನುಭವವನ್ನ ಸ್ವೀಕರಿಸುತ್ತಾರೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ 1, 3 ಮತ್ತು 4, ಬಿ 1, 2 ಮತ್ತು 4, ಸಿ 1, 2 ಮತ್ತು 3, ಡಿ 1, 3 ಮತ್ತು 4. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ನಾವು. ಫ್ರೆಂಡ್ಸ್, ಇಲ್ಲಿ ಪ್ರಶ್ನೆನ ನೀವು ಅರ್ಥ ಮಾಡ್ಕೋರಿ. ಅವ್ರು ಏನ್ ಕೇಳಿದ್ದಾರೆ ಅಂತಂದ್ರೆ ಶಿಷ್ಯ ಕಲಿಕೆ 3 ಮುಖ್ಯ ಅಂಶಗಳನ್ನ ಸಂಯೋಜನೆಯನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಅವರು. ಯಾವ್ದು ಪ್ರಶ್ನೆ ಅಂತಂದ್ರೆ ಪರಿಣಾಮಕಾರಿ ಬೋಧನೆಗೆ
ಇಲ್ಲೇನು ಪ್ರಶ್ನೆ, ಪರಿಣಾಮಕಾರಿಗೆ ಬೋಧನೆಗೆ ಮುಖ್ಯವಾದಂತಹ ಶಿಷ್ಯ ಕಲಿಕೆಯ 3 ಅಂಶಗಳನ್ನ ಗುರುತಿಸ್ರಿ, ಸರಿಯಾಗಿ ಹೊಂದಾಣಿಕೆ ಮಾಡಿ ಅಂತ ಹೇಳಿದರೆ ನಾವು ಆರಾಮಾಗಿ ಇದನ್ನ ಗುರುತಿಸಬಹುದು. ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಅಂತಂದ್ರೆ ಆಪ್ಷನ್ ಸಿ ಆಗುತ್ತಾ, ಸಾರಿ ಆಪ್ಷನ್ಸ್ ಬಿ ಆಗುತ್ತಾ. ಒಂದು ನಿಮಿಷ, ಬಿ ಆಗುತ್ತಾ ಸರಿಯಾದ ಉತ್ತರ ಅಂತಂದ್ರೆ ಇಲ್ಲಿ ಪರಿಣಾಮಕಾರಿ ಹೆಂಗಂತಂದ್ರ ಇಲ್ಲಿ ಕಲಿಕೆ ಅನುಭವಗಳಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿ ಅಂತಂದ್ರೆ ರೆಗ್ಯುಲರ್ ಕ್ಲಾಸಿಗೆ ಹೋಗೋದು, ಸೂಕ್ತವಾದ ಕಲಿಕೆ ಅನುಭವಗಳು ಅಂತಂದ್ರೆ ಆ ಕಲಿಕೆ ಅನುಭವಗಳನ್ನ ಪಡ್ತಕ್ಕಂಥದ್ದು, ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ, ಇದು ತಪ್ಪಾಗುತ್ತ, ಕಂಟ್ರೋಲ್ ನಲ್ಲಿ ಶಿಕ್ಷಕರು ಸ್ಟೂಡೆಂಟ್ ಅನ್ನ ಇಟ್ಕೋಬಾರ್ದು. ನೆಕ್ಸ್ಟ್ ವಿದ್ಯಾರ್ಥಿಗಳು ಕಲಿಕೆ ಅನುಭವನ ಸ್ವೀಕರಿಸುತ್ತಾರೆ ಅಂತಂದ್ರೆ ಟೀಚರ್, ಶಿಕ್ಷಕರಾದವ್ರು ಏನೆಲ್ಲ ಲೆಸನ್ ಅನ್ನ ಹೇಳ್ಕೊಡ್ತಾರಲ್ಲ ಅದನ್ನ ಕಲಿಯುವುದರ ಮುಖಾಂತರ ಅದನ್ನ ಅನುಭವಿಸುವುದು. ಹೀಗಾಗಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗುತ್ತಾ. ಫ್ರೆಂಡ್ಸ್, ಇನ್ನೊಂದು ಬೋಧನೆ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಟಾಪಿಕ್ ಬಹಳ ಡಿಫಿಕಲ್ಟ್ ಎಲ್ಲ ಸ್ವಲ್ಪ ಈಸಿ ಐತಿ. ಆ ಕ್ವಶನ್ಸ್ ಗಳನ್ನ ಸ್ವಲ್ಪ ನಾವೇ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಶಿಕ್ಷಕನಾಗಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಈಸಿಯಾಗಿ ನಾವು ಎಲ್ಲದಕ್ಕೂ 5 ಪ್ರಶ್ನೆಗಳು ಕೂಡ ನಾವು ಆನ್ಸರ್ ಮಾಡಕ ಸಾಧ್ಯ ಆಗುತ್ತೆ. 5 ಕ್ವಶನ್ಕ 10 ಮಾರ್ಕ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. 6ನೇ ಪ್ರಶ್ನೆ, ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆಯನ್ನು ಗುರುತಿಸಿ. ಆಪ್ಷನ್ ಎ ನ್ಯಾಕ್, ಬಿ ಟಿಎಲ್ಸಿ, ಸಿ ಸಿಎಸ್ಐಆರ್, ಡಿ ಇಎಂಎಂಆರ್ಸಿ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಟಿಎಲ್ಸಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್. ಸ್ವಯಂ ಪ್ರಭಾದ ಲಕ್ಷಣ ಅಲ್ಲ. ಆಪ್ಷನ್ಸ್ ಎ ಡಿಟಿಎಚ್ ಚಾನೆಲ್ಗಳ ಗುಂಪು, ಬಿ ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳು, ಸಿ 24x7 ಪ್ರವೇಶಿಸುವಿಕೆ, ಡಿ ಮೋಕ್ಗಾಗಿ ಇದು ವೇದಿಕೆ ಅಲ್ಲ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೋಕ್ಗಾಗಿ ಇದು ವೇದಿಕೆ ಅಲ್ಲ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾನೆ, ಅದರಲ್ಲಿ ಅವನು ಅಥವಾ ಅವಳು ಶಿಕ್ಷಣಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ, ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನ ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ. ಇಲ್ಲಿ ಉಲ್ಲೇಖಿಸಲಾದ ವಿಧಾನವನ್ನು ಗುರುತಿಸಿ. ಆಪ್ಷನ್ಸ್ ಎ ಮ್ಯಾಕ್ರೋ ಟೀಚಿಂಗ್, ಬಿ ಮೈಕ್ರೋ ಟೀಚಿಂಗ್, ಸಿ ಬೋಧನೆಯಲ್ಲಿ ಇಂಟರ್ನ್ಶಿಪ್, ಡಿ ಪ್ರತಿಫಲಿತ ಬೋಧನೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಪ್ರತಿಫಲಿತ ಬೋಧನೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು? ಆಪ್ಷನ್ಸ್ ಎ ಪ್ರತಿ ಪ್ರೋಗ್ರಾಂನಲ್ಲಿ ನೀಡಲಾಗುವ ಕೋರ್ಸ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡಲು, ಬಿ ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆ ಡಬಲ್ ಆಗೈತಿ, ಇದು ಸ್ವಲ್ಪ ಟೈಪಿಂಗ್ ನೊಳಗ, ನಮ್ಯತೆಯನ್ನು ಒದಗಿಸಲು, ಸಿ ವಿವಿಧ ವಿಶ್ವವಿದ್ಯಾನಿಲಯಗಳಾದಂತಹ ಎಲ್ಲಾ ಕೋರ್ಸ್ಗಳನ್ನು ಪ್ರಮಾಣೀಕರಿಸಲು, ಡಿ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನಗಳನ್ನ ತೆಗೆದುಹಾಕಲು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ಸ್ ಬಿ ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನ ಒದಗಿಸಲು. ಕ್ರೆಡಿಟ್ ಸೆಮಿಸ್ಟರ್ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶ ಯಾವುದು ಅಂತಂದ್ರೆ ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನ ಒದಗಿಸಲು. ನೆಕ್ಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆ, ರಕ್ತದೊತ್ತಡದ ಮೇಲೆ ಹೊಸ ಔಷಧದ ಪರಿಣಾಮಗಳನ್ನ ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರನ್ನ ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನ ಸಂಗ್ರಹಿಸುವುದು ಒಳಗೊಂಡಿರುತ್ತದೆ? ಆಪ್ಷನ್ಸ್ ಎ ಡೇಟಾ ವಿಶ್ಲೇಷಣೆ, ಬಿ ಊಹೆಯ ಪರೀಕ್ಷೆ, ಸಿ ಸಾಹಿತ್ಯ ವಿಮರ್ಶೆ, ಡಿ ಡೇಟಾ ಸಂಗ್ರಹಣೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಡೇಟಾ ಸಂಗ್ರಹಣೆ. ಫ್ರೆಂಡ್ಸ್, ಇವತ್ತಿಗೆ 10 ಪ್ರಶ್ನೆಗಳನ್ನ ನೋಡಿದ್ವಿ, ಮತ್ತೆ ನಾಳಿನ ತರಗತಿಯಲ್ಲಿ ನಾವು 10 ಪ್ರಶ್ನೆಗಳನ್ನ ನೋಡ್ತೀವಿ. ಏನಾದ್ರೂ ಗ್ರಾಮಟಿಕಲ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋರಿ. ಆದ್ರೂ ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಕ್ಲಾಸಸ್ ಅನ್ನ ನನ್ನ ಚಾನೆಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆಯಿಂದ. ಓಕೆ, ಧನ್ಯವಾದಗಳು. ಗುಡ್ ನೈಟ್.